ಇಲ್ಲಿ ನಾನು 1 ಬಟ್ಲಾಗಷ್ಟೇ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ರೀ ನಾನು. ಅದೇ 1 ಬಟ್ಲಾಗಷ್ಟು ಶೇಂಗಾ ಅಥವಾ ಕಡಲೆ ಬೀಜನ ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಮತ್ತು ಇದನ್ನು ನೋಡಿರಿ ನಾನೀಗ ರಾತ್ರಿಯನ್ನು ನೆನೆಸ್ಬಿಟ್ಟು ತೊಗೊಳತ್ತೀನಿ ರೀ. ಬೆಳಗ್ಗೆ ಇದನ್ನ ಬ್ರೇಕ್ಫಾಸ್ಟನ್ನು ಮಾಡ್ಕೋತೀನಿ. ಅಥವಾ ನೀವು ಬೆಳಗ್ಗೆ ನೆನೆಸ್ಬಿಟ್ಟು ಸಾಯಂಕಾಲ ಆದ್ರೂ ದಿಢೀರಾಗಿನೇ ಮಾಡ್ಕೋಬೋದು. ಅದರಲ್ಲೇ 1 ಬಟ್ಲಾಗಷ್ಟು ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಕೆಲವರು ಇದನ್ನು ಸೊಸೈಟಿ ರೈಸ್ ಅಂತ ಕರೀತಾರೋ ಅಥವಾ ನೀವು ದೋಸೆ ಅಕ್ಕಿಯನ್ನಾದ್ರೂ ತೊಗೋಬೋದು. ನೋಡಿ ಈಗ ಅದೆಲ್ಲ ಅಕ್ಕಿ, ಹೆಸರು ಕಾಳು, ಶೇಂಗಾನ ಏನು ಮಾಡ್ತೀನಿ ರೀ, ತೊಳೆದ್ಬಿಟ್ಟು ತೊಗೋತೀನಿ ನೋಡಿರಿ. ಈಗ ಈ ನೀರನ್ನು ತೆಗೆದುಬಿಟ್ಟು ತೊಗೋತೀನಿ ರೀ. ನೋಡಿ ಈಗ ಇದಕ್ಕೆ ನೀರನ್ನು ಹಾಕಿಬಿಟ್ಟು ನೋಡಿರಿ ನಾನು ರಾತ್ರಿಯನ್ನು ನೆನೆಸಿಡ್ತಾ ಇದ್ದೀನಿ, ಬೆಳಗ್ಗೆಯನ್ನು ಮಾಡ್ಕೋತೀನಿ ರೀ. ನಾ ಈಗ ಇದನ್ನು ಮುಚ್ಚಿಡೋಣ ರೀ. ಇಲ್ಲಾಂದ್ರೆ ನೀವು ಒಂದು 6 ಗಂಟೆ ನೆನೆಸ್ಬಿಟ್ರೆ ಸಾಕ್ರಿ. ನೋಡಿ ನಾನಿಲ್ಲಿ ಬೆಳಗ್ಗೆ ತೋರಿಸ್ತಾ ಇದ್ದೀನಿ. ಅಕ್ಕಿ, ಬೇಳೆ, ಶೇಂಗಾ ಎಲ್ಲ ಏನಾಗೈತಿ ಚೆನ್ನಾಗಿ ನೆನೆದು ಬಿಟ್ಟದ್ರಿ. ಈಗ ಇದನ್ನೇನು ಮಾಡ್ತೀನಿ, ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ. ಇದನ್ನು ನೋಡಿ ರುಬ್ಬಿದ ಕೂಡಲೇ ನಾವು ಇದನ್ನೇನು ಮಾಡ್ಬೋದು, ದೋಸೆಯನ್ನು ಮಾಡ್ಕೋಬೋದು. ನೋಡಿ ಮೊಸರು, ಸೋಡಾ, ಈನು, ರವೆ ಏನನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ ರೀ ನಾನು. ನೋಡಿ ದಿಢೀರಾಗಿ ಮಾಡ್ಕೊಳ್ಳುವಂಥ ಇನ್ಸ್ಟಂಟ್ ಪ್ರೋಟೀನ್ ದೋಸೆ ಅಂತಲೂ ಕರಿಬೋದು ರೀ ನೀವು ಇದನ್ನು. ನೋಡಿ ಈಗ ಇದಕ್ಕೊಂದು ಇಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ಇದನ್ನು. ಈ ಹಿಟ್ಟನ್ನು ತುಂಬ ತೆಳು ಮಾಡ್ಕೋಬಾರ್ದು ರೀ. ನೋಡಿ ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ನೋಡಿ ಆ ಪಾತ್ರೆಗೆ ಒಂದು ಸ್ವಲ್ಪ ಒಂದು ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕ್ಬಿಟ್ಟು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಇದಕ್ಕೊಂದು ಬೆಸ್ಟ್ ಕಾಂಬಿನೇಷನ್ ಆಗಿ ನಾನು ಟೊಮ್ಯಾಟೊ ಚಟ್ನಿಯನ್ನು ಮಾಡಿ ತೋರಿಸ್ತೀನಿ ರೀ. ಈಗ ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ ನಾನು. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಪ್ಯಾನ್ಗೆ ನಾನಿಲ್ಲಿ 2 ಸ್ಪೂನ್ ಆಗಷ್ಟೇ ಉದ್ದಿನ ಬೇಳೆನ ಹಾಕ್ತಾಯಿದ್ದೀನಿ ರೀ. ಈಗ ಉದ್ದಿನ ಬೇಳೆನ ಕೆಂಪಗಾಗೋವರೆಗೂ ಹುರಿದ್ಬಿಟ್ಟು ತೊಗೋತೀನಿ ರೀ ನಾನು. ನೋಡಿ ಲೈಟ್ ಕೆಂಪಗಾದ್ರೆ ಸಾಕ್ರಿ. ನೋಡಿ ನಾನಿಲ್ಲಿ ಉದ್ದಿನ ಬೇಳೆಯನ್ನು ಬೈಂಡಿಂಗ್ ಸಲುವಾಗಿ ಹಾಕ್ತಾಯಿದ್ದೀನಿ. ನೋಡಿ ಇಷ್ಟು ಕೆಂಪಗಾದ್ರೆ ಸಾಕ್ರಿ. ನಾನು ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕೋತೀನಿ. ಅದಕ್ಕೆ ಒಂದು ಇನ್ನೂ ಅದೇ ಪ್ಯಾನ್ಗೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡು ಒಂದು 8 ಬ್ಯಾಡಗೆ ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ನೋಡಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಒಂದು ಅರ್ಧ ನಿಮಿಷ ಆಗಷ್ಟೇ ಹುರಿದ್ಬಿಟ್ಟು ತೊಗೋತೀನಿ ರೀ. ನೋಡಿ ಇಲ್ಲೊಂದು ಕ್ಲಿಪ್ ಮಿಸ್ ಆಗಿದ್ರಿ. ಯಾವ ಪ್ಲೇಟಿಗೆ ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ ಈ ಮೆಣಸಿನ್ಕಾಯಿನೂ ಹುರಿದ್ಬಿಟ್ಟು ಅದಕ್ಕೆ ಹಾಕ್ಕೊಂಡಿನಿ ರೀ. ಅದೊಂದು ಏನಾಗಿದ್ರಿ, ಆ ಮೆಣಸಿನ್ಕಾಯಿ ತಗೊಳ್ಳೋದು ಕ್ಲಿಪ್ಪು ಮಿಸ್ ಆಗಿದ್ರಿ. ಮೆಣಸಿನ್ಕಾಯಿ ತೆಗೆದುಬಿಟ್ಟು ಇನ್ನೊಂದು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕಿಬಿಟ್ಟು ಒಂದು 3 ಟೊಮ್ಯಾಟೋನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತಾಯಿದ್ದೀನಿ. ಇದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೆ ಒಂದು 2 ನಿಮಿಷ ಆಗಷ್ಟು ಹುರಿದ್ಬಿಟ್ಟು ತೊಗೋತೀನಿ ರೀ. ನೋಡಿ ಸ್ವಲ್ಪ ಟೊಮ್ಯಾಟೊ ಸಾಫ್ಟ್ ಆದರೆ ಸಾಕ್ರಿ. ನೋಡಿ ಹೈ ಫ್ಲೇಮ್ದಲ್ಲಿಟ್ಟನೆ ಒಂದು 2 ನಿಮಿಷ ಆಗಷ್ಟು ಹುರಿದ್ಬಿಟ್ಟು ತೊಗೊಂಡಿದ್ದೀನಿ. ನೋಡಿ ಇಷ್ಟೇ ಹುರಿದ್ರೆ ಸಾಕ್ರಿ. ನೋಡಿ ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದು ಆರ್ಲಿರಿ ಕಂಪ್ಲೀಟಾಗಿ. ನೋಡಿ ಹುಣಸೆ ಹಣ್ಣು ಟೊಮ್ಯಾಟೊ ಹುರಿದ್ರಿ. ಅದೇ ಪ್ಯಾನ್ಗೆ ನಾನಿಲ್ಲಿ 1 ಬಟ್ಲಾಗಷ್ಟು ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ ರೀ. ಈಗ ಅದನ್ನು ಒಂದು ಸ್ವಲ್ಪ ಹುರ್ಕೊಂಡು ತೊಗೋತೀನಿ ರೀ. ಇದಕ್ಕೇನು ಎಣ್ಣೆ ಏನು ಹಾಕ್ತಾಯಿದ್ದಿಲ್ಲ. ಪ್ಯಾನ್ಗೆ ಎಷ್ಟು ಎಣ್ಣೆ ಹತ್ತಲ್ಲ ಅಷ್ಟರಲ್ಲೇ ಒಂದು ಅರ್ಧ ನಿಮಿಷ ಆಗಷ್ಟು ಅಷ್ಟೇ ಸ್ವಲ್ಪ ಬೆಚ್ಚಗೆ ಮಾಡಿ ತೊಗೊಂಡಿನಿ ರೀ. ನೋಡಿ ಬೆಚ್ಚಗೆ ಮಾಡಿದ್ಮೇಲೆ ಸ್ವಲ್ಪ ಇದರಲ್ಲೇ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಅದನ್ನು ಹುರಿದು ನೋಡಿರಿ ಈ ರೀತಿ ಹುರಿದು ಮಾಡಿರಿ. ಚಟ್ನಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ನೋಡಿ ಆ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಗ್ಯಾಸನ್ನು ಆಫ್ ಮಾಡ್ತೀನಿ ರೀ. ನೋಡಿ ಈಗ ಮಿಕ್ಸಿ ಜಾರ್ಗೆ ಆ ಮೆಣಸಿನ್ಕಾಯಿ, ಉದ್ದಿನ ಬೇಳೆ ಏನು ಹಾಕ್ಕೊಂಡಿದ್ದೀನಿ ಅದನ್ನು ನುಣ್ಣಗೆ ಪುಡಿ ಮಾಡ್ಕೊಂಬರ್ತೀನಿ ರೀ. ನೋಡಿ ನುಣ್ಣಗೆ ಪುಡಿ ಮಾಡ್ಕೊಂಡು ನೋಡಿ ಸಣ್ಣ ಮಿಕ್ಸಿ ಜಾರ್ನಲ್ಲಿ ಇದೆಲ್ಲ ಸಾಲೋದಿಲ್ಲ. ಅದಕ್ಕೆ ನಾನು ಏನು ಮಾಡ್ಕೊಂಡೆ ಅದರೊಳಗೆ ಹಾಕೋಬೇಕಂದ್ರೆ ತುಂಬ ಜಾಸ್ತಿ ಆಗ್ತೈತೆ ಅಂತ ಮತ್ತು ಬೇರೆ ದೊಡ್ಡ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈಗ ಅದಕ್ಕೆ ಟೊಮ್ಯಾಟೊ, ಆ ಕೊಬ್ಬರಿ ಮತ್ತು ಆ ಕೊತ್ತಂಬರಿ ಸೊಪ್ಪನ್ನು ಏನು ಹುರ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೆ. ನೋಡಿ ಫಸ್ಟ್ ನೀವು ಇದನ್ನು ಹಾಕಬೇಕಾದ್ರೂ ಫಸ್ಟ್ ಆ ಮೆಣಸಿನ್ಕಾಯಿ ಮತ್ತು ಉದ್ದಿನ ಬೇಳೆನೇ ಪೌಡ್ರ್ ಮಾಡಿಬಿಟ್ಟನೆ ಆಮೇಲೆ ಇದನ್ನು ಕೊಬ್ಬರಿ ಮತ್ತು ಟೊಮ್ಯಾಟೋನ ಉಳಿದಿರುವ ಸಾಮಗ್ರಿಗಳನ್ನ ನೀವು ಹಾಕ್ಬೇಕ್ರಿ. ಇದನ್ನು ಇಲ್ಲಾಂದ್ರೆ ಆ ಮೆಣಸಿನ್ಕಾಯಿ, ಉದ್ದಿನ ಬೇಳೆ ಹಸಿದು ಹಾಕಿದ್ಮೇಲೆ ಚೆನ್ನಾಗಿ ಗ್ರೈಂಡ್ ಆಗೋದಿಲ್ಲ ರೀ. ಅದು ಅಂದ್ರೆ ನುಣ್ಣಗೆ ಪುಡಿ ಆಗೋದಿಲ್ಲ ರೀ. ಫಸ್ಟ್ ಇದನ್ನು ಪುಡಿ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಸೇರಿಸ್ಬಿಟ್ಟು ರುಬ್ಕೊರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ನೋಡಿ ಇದನ್ನು ಫಸ್ಟ್ ಹಾಗೆ ಗ್ರೈಂಡ್ ಮಾಡಿಬಿಟ್ಟು ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊತೀನಿ ರೀ. ಚಟ್ನಿ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೀವು ನೋಡಿ ನೀರನ್ನು ಹಾಕೋರಿ. ನೋಡಿರಿ ಚಟ್ನಿ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ. ಶುಂಠಿ, ಬೆಳ್ಳುಳ್ಳಿ ಏನನ್ನು ಬಳಸ್ತೇನೆ ಟೇಸ್ಟಿಯಾಗಿರುವಂಥ ಟೊಮ್ಯಾಟೊ ಚಟ್ನಿ ಮಾಡೇನಿ ನೋಡಿರಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಸ್ವಲ್ಪ ಇಂಗಿನ ಒಗ್ಗರಣೆನ ಹಾಕ್ತಾಯಿದ್ದೀನಿ.
ನೋಡಿ ಟೇಸ್ಟಿಯಾಗಿರುವಂಥ ಟೊಮ್ಯಾಟೊ ಚಟ್ನಿ ರೆಡಿ ಆಗಿದೆ ರೀ. ಇದೊಂಥರ ಹೊಸ ಥರದ ರೆಡ್ ಚಟ್ನಿ ಅದ. ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಇಡ್ಲಿ ಜೊತೆನೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ನೋಡಿ ಈಗ ಚಟ್ನಿ ಅನ್ಕತಕ್ಕ ಸೈಡಿಗೆ ಇಡೋಣ್ರಿ. ಈಗ ದೋಸೆಯನ್ನು ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿರಿ. ನಾನು ನಿಮಗೆ ಎರಡೂ ಥರ ದೋಸೆಯನ್ನು ಹಾಕ್ತೀನಿ, ಸಾಫ್ಟು ಮತ್ತು ಕ್ರಿಸ್ಪಿಯಾಗಿ ದೋಸೆಯನ್ನು. ನೋಡಿ ಫಸ್ಟ್ ಕ್ರಿಸ್ಪಿಯಾಗಿರುವಂಥ ದೋಸೆಯನ್ನು ಹಾಕ್ತೀನಿ. ನೋಡಿ ಇಲ್ಲಿ ಸೋಡಾ ಹಾಕಿಲ್ಲ, ಈನು, ಮೊಸರು, ರವೆ ಏನನ್ನೂ ಬಳಸಿಲ್ಲ ನೋಡಿರಿ. ಎಣ್ಣೆ, ತುಪ್ಪ, ಬೆಣ್ಣೆ ಯಾವುದನ್ನಾದ್ರೂ ಹಾಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ದೋಸೆ ಬಂದ ನೋಡಿರಿ. ದೋಸೆ ಕಲರ್ನು ನೋಡಿರಿ. ನೋಡಿ ನೀವು ಇದನ್ನು ಪ್ರೋಟೀನ್ ದೋಸೆ ಅಂತಲೂ ಕರಿಬೋದು ರೀ. ನೋಡಿ ಒಂದು ನಿಮಗೆ ಕ್ರಿಸ್ಪಿ ದೋಸೆ ಹಾಕಿ ತೋರಿಸಿದ್ದೀನಿ, ಒಂದು ಸಾಫ್ಟ್ ದೋಸೆಯನ್ನು ಹಾಕಿ ತೋರಿಸ್ತೀನಿ. ಕೆಲವೊಬ್ಬರಿಗೆ ಸಾಫ್ಟು, ಕೆಲವೊಬ್ಬರಿಗೆ ಕ್ರಿಸ್ಪಿ ದೋಸೆ ಇಷ್ಟ ಆಗ್ತದೆ. ನಿಮಗೆ ಯಾವ ರೀತಿ ಇಷ್ಟ ಅಲ್ಲ ನೀವು ಆ ರೀತಿ ಇದನ್ನು ಹಾಕೋರಿ. ನೋಡಿ ಈ ರೀತಿ ಸಾಫ್ಟ್ ದೋಸೆ ಮಾಡಿಬಿಟ್ಟು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಇದರಿಂದ ನೀವು ಏನು ಮಾಡ್ಬೋದು, ಉತ್ತಪ್ಪನ ಹಾಕಿಕೊಡ್ರಿ, ಅಥವಾ ಇದಕ್ಕೇ ಶೇಂಗಾ ಚಟ್ನಿ ತುಪ್ಪ ಹಾಕಿಬಿಟ್ಟು ರೋಲ್ ಮಾಡಿ ಆ ರೀತಿನೂ ಕೊಡ್ಬೋದು. ನೀವು ಇದೇ ಚಟ್ನಿ ಮಾಡ್ಕೋಬೇಕಂತೇನಿಲ್ಲ. ನೀವು ಕಾಯಿ ಚಟ್ನಿ, ಈರುಳ್ಳಿ ಟೊಮ್ಯಾಟೊ ಚಟ್ನಿ ಒಂಥರ ಬರ್ತದೆ, ನಿಮಗೆ ಯಾವ ರೀತಿ ಇಷ್ಟ, ಅಥವಾ ಕಡಲೆ ಬೀಜ ಚಟ್ನಿನೂ ಮಾಡ್ಕೋಬೋದು. ನೋಡಿ ಎರಡೂ ರೀತಿ ನಾನು ದೋಸೆಯನ್ನು ಹಾಕ್ಬಿಟ್ಟು ತೋರಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದವು ನೋಡಿರಿ ದೋಸೆ. ನೋಡಿ ಈ ಥರ ಒಮ್ಮೆ ಚಟ್ನಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ, ತುಂಬಾ ಟೇಸ್ಟಿಯಾಗಿರ್ತವೆ. ನೋಡಿ ಬಿಸಿ ಬಿಸಿ ನೋಡಿ, ನೀವು ರಾತ್ರಿನೇ ನೆನೆಸ್ಬಿಟ್ರೆ ಬೆಳಗ್ಗೆ ಒಂದು ಚಟ್ನಿ ಮಾಡಿಕೊಂಡ್ರೆ ಹಿಂಗೆ ರುಬ್ಬಿದ ತಕ್ಷಣವೇ ದೋಸೆ ರೆಡಿ ಆಗ್ತದೆ. ನೋಡಿರಿ ಎಷ್ಟು ಕ್ರಿಸ್ಪಿನೆಸ್ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದವು ದೋಸೆ. ನೋಡಿ ಸಾಫ್ಟ್ ದೋಸೆನೇ ನೋಡಿರಿ, ಇಡೀ ದಿನ ಇಟ್ಟರು ಇಷ್ಟೂ ಸಾಫ್ಟಾಗಿರ್ತಾವೆ ರೀ. ಅಥವಾ ನೀವು ಮಕ್ಕಳು ಸಾಯಂಕಾಲ ಸ್ಕೂಲ್ದಿಂದ ಬರ್ತಾರೆ ಹಸಿವಾಗಿರ್ತಂದ್ರೆ ಬೆಳಗ್ಗೆ ನೆನೆ ಹಾಕಿ ಅವ್ರು ಬಂದಮೇಲೆ ರುಬ್ಬಿ ಹಾಗೇ ದೋಸೆ ಮಾಡಿಕೊಟ್ಬಿಡ್ಬೋದು ನೋಡಿರಿ. ಟೇಸ್ಟಿಯಾಗಿರುವಂಥ ಆರೋಗ್ಯಕರವಾದಂಥ ಹೆಸರು ಕಾಳಿನ ದೋಸೆ ರೆಡಿ ಆಗ್ಯಾವ ರೀ. ಪ್ರೋಟೀನ್ ದೋಸೆ ಅನ್ಬೋದು ಇದನ್ನು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ. ಧನ್ಯವಾದ.